ಯತಿ ದ್ವಯರವರಿಗೂ ಕೈ ಮುಗಿದುಕೊಂಡು ಆಶೀರ್ವಾದ ಬೇಡುತ್ತಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಡಾಕ್ಟರ್ ಸರೋಜ್ ಶೆಟ್ಟಿ ಕನ್ಯಾನ್ರವರಿಗೂ ಕೈ ಮುಗಿದುಕೊಂಡು ಆಶೀರ್ವಾದ ಬೇಡುತ್ತಾ ಬರೋಡ ಶಶಿಧರ್ ಶೆಟ್ಟಿಗೂ ನಮ್ಮ ಸಂಸದರಿಗೂ ಕೈ ಮುಗಿದುಕೊಂಡು ವೇದಿಕೆ ಮೇಲಿದ್ದ ಎಲ್ಲ ಅತಿಥಿಗಳಿಗೂ ಕೈ ಮುಗಿದುಕೊಂಡು ಸೇರಿದ ಸಹೃದಯ ಬಂಧುಗಳೇ, ಪಟ್ಲ ಸಂಭ್ರಮ 2026ರಲ್ಲಿ ನಾವಿದ್ದೇವೆ. ಇವತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಎಂಬುದೇ ನಮ್ಮ ಈ ಜಿಲ್ಲೆ, ನಮ್ಮ ರಾಜ್ಯಕ್ಕೆ ಒಂದು ಸಾಂಸಂಗದಲ್ಲಿ ವಿಶೇಷವಾದಂಥ ಒಂದು ಹೆಸರನ್ನು ಮಾಡಿದಂಥ ಸಂಸ್ಥೆ. ಇವತ್ತು ಪಟ್ಲ ಸತೀಶ್ ಶೆಟ್ಟರು ನಾನು ಬಹಳ ದೀರ್ಘವಾದಂಥ ನಮ್ಮ ಸಂಬಂಧ, ಅದು ಕಲೆಗೆ ಸಂಬಂಧಪಟ್ಟ ನಮ್ಮ ಸಂಬಂಧ. ಇವತ್ತು ಅವರ ಮೇಲೆ ನನಗೆ ಅಪಾರವಾದಂಥ ಗೌರವ ಮತ್ತು ಪ್ರೀತಿ ಎರಡೂ ಕೂಡ ನನಗೆ ಅವರ ಮೇಲೆ ಇದೆ. ತಂದೆ ಪಟ್ಲ ಮಾಬಲ್ ಶೆಟ್ಟರವರು, ಆಮೇಲೆ ಅವರ ಆಶೀರ್ವಾದದಲ್ಲಿ ಸತೀಶ್ ಶೆಟ್ಟರವರು ಭಾಗವತರಾಗಿ, ಮದ್ಯವಾದಕರಾಗಿ, ಸಂಘಟಕರಾಗಿ ಮೇಳವನ್ನು ಕಟ್ಟಿದವರು. ಇವತ್ತು ಇಡೀ ಜೀವನದಲ್ಲಿ ಬೇರೆ ಬೇರೆ ಗುರುಗಳ ಮಾರ್ಗದರ್ಶನವನ್ನು ಪಡೆದುಕೊಂಡು ಇವತ್ತು ಇಡೀ ಒಂದು ಯಕ್ಷಗಾನದ ಕಲೆಯಲ್ಲಿ, ಅದರಲ್ಲೂ ಹಿಮ್ಮೇಳದಲ್ಲಿ ಅವರು ಮಾಡಿದಂಥ ಸಾಧನೆಯನ್ನು ಇತ್ತೀಚೆಗಿನ ನಮ್ಮ ಇಡೀ ಒಂದು ಯಕ್ಷಗಾನದ ಸಂಗತಿಯನ್ನೇ ತೆಗೆದು ನೋಡಿದರೆ ಯಾರೂ ಇದನ್ನು ಊಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಕ್ಷಗಾನದ ಐತಿಹಾಸಿಕ ಘಟ್ಟದಲ್ಲಿ ಒಂದು ಇತಿಹಾಸವನ್ನೇ ನಿರ್ಮಾಣ ಮಾಡಿದವರು. ಇವತ್ತು ನಾವು ರಾಜಕೀಯದಲ್ಲಿ, ಸಿನಿಮಾದಲ್ಲಿ, ಕಲಾವಿದರಲ್ಲಿ, ನಾನಾ ಕ್ಷೇತ್ರದಲ್ಲಿ ಭಾಳಷ್ಟು ಸೆಲೆಬ್ರಿಟಿಗಳನ್ನು ನಾವು ನೋಡ್ತೇವೆ. ಆದರೆ ಇವತ್ತು ಯಕ್ಷಗಾನ ಕ್ಷೇತ್ರದಲ್ಲಿ ಒಬ್ಬ ಈ ಕಾಲದಲ್ಲಿ ಒಬ್ಬ ಸೆಲೆಬ್ರಿಟಿ ಇದ್ದರೆ ಅದು ಪಟ್ಲ ಸತೀಶ್ ಶೆಟ್ಟರವರು. ಅವರಿಗಾಗಿ ಅವರ ಇಡೀ ಒಂದು ಭಾಗವತಿಕೆಯನ್ನು ಕೇಳಬೇಕು ಎಂಬುದನ್ನು ಅದೆಷ್ಟು ಜನರು ರಾತ್ರಿ ಇಡೀ ಕಾಯ್ದುಕೊಂಡು ಇರುವುದನ್ನು ನಾನು ನೋಡಿದ್ದೇನೆ. ಇವತ್ತು ಯಕ್ಷಗಾನದಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಒಂದು ಕ್ರಾಂತಿ ಮಾಡಿದವರು. ದೇಶ ವಿದೇಶದಲ್ಲಿ ಇವತ್ತು ಪಟ್ಲ ಫೌಂಡೇಶನ್ಗಳನ್ನು ಮಾಡಿಕೊಂಡು ಸುಮಾರು ಒಂದು 44 ಘಟಕಗಳನ್ನು ಮಾಡಿಕೊಂಡು ಇವತ್ತು ಇಡೀ ಜಗತ್ತಿಗೆ ತಮ್ಮ ಯಕ್ಷಗಾನವನ್ನು ತೋರಿಸುವಂಥ ಕೆಲಸ, ಇದರೊಟ್ಟಿಗೆ ಸಾರ್ವಜನಿಕ ಒಂದು ಬಹಳಷ್ಟು ಜನರು ಅವರ ಮೇಲೆ ಪ್ರೀತಿ ಇಟ್ಟುಕೊಂಡದ್ದು, ಇದೆಲ್ಲವನ್ನು ನಾವು ನೋಡಿದ್ದೇವೆ. ಅವರಿಗೆ ಆ ದೇವರು ಸ್ವರ ಮಾಧುರ್ಯವನ್ನು ಕೊಟ್ಟಿದ್ದಾರೆ, ಅತ್ಯುತ್ತಮವಂಥ ಸ್ವರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸಂಪ್ರದಾಯ ಇದೆ, ಅದರಲ್ಲಿ ಒಂದು ಜೀವಂತಿಕೆ ಇದೆ ಅಂಥ ಒಬ್ಬ ಸರ್ವಶ್ರೇಷ್ಠ ಒಬ್ಬ ಯಕ್ಷಗಾನ ರಸಿಕರ ಕಣ್ಮಣಿ. ಇವತ್ತು ಭಾಳಷ್ಟು ಕಲಾವಿದರುಗಳಿಗೆ ಬೇರೆ ಬೇರೆ ರೀತಿಯ ಪ್ರೋತ್ಸಾಹ, ಅದು ಇನ್ಶೂರೆನ್ಸ್ನಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಈಗ ಈ ಸಲ ಎಜುಕೇಷನ್ ಸಿಸ್ಟಮ್ನಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸಹಕಾರ ಕೊಟ್ಟದ್ದು. ಒಬ್ಬ ಕಲಾವಿದನ ಹೆಸರಿನಲ್ಲಿ ಬರೋಡ ಶಶಿಧರ್ ಶೆಟ್ಟರು ಒಂದು 16 ಕೋಟಿ ರೂಪಾಯಿಯನ್ನು ಒಟ್ಟು ಮಾಡೋದು ಅಂತ ಹೇಳಿದರೆ ಈ ಕಾಲದಲ್ಲಿ ಅಷ್ಟು ಸುಲಭ ಸಾಧ್ಯ ಅಲ್ಲ. ಆ 16 ಕೋಟಿ ಅವರ ಹೆಸರಿನಲ್ಲಿ ಮೂಡಿ ಬಂದದ್ದು, ಆಮೇಲೆ ಅದನ್ನು ಸಾರ್ಥಕವಾದಂಥ ಕೆಲಸವನ್ನು ಮಾಡೋದು ನಮಗೆಲ್ಲರಿಗೂ ಭಾಳ ಸಂತೋಷ ಮತ್ತು ಆದರ್ಶವಾದಂಥ ಕೆಲಸ. ಇವತ್ತು ಕಲೆ ಎಂಬುದು ನಮ್ಮ ಇಡೀ ದೇಶದ ಎಷ್ಟು ದೊಡ್ಡ ಸಂಪತ್ತು ಎಂಬುದನ್ನು ನಾವು ನೆನೆಸ್ಕೋಬೇಕು. ಅದರಲ್ಲೂ ಈ ಜಾನಪದದ ಕಲೆ ಇವತ್ತು ಶಾಸ್ತ್ರೀಯ ಕಲೆಗಳು ಈ ಕಾಲದಲ್ಲಿ ಭಾಳಷ್ಟು ವಿಜೃಂಭಣೆ ಆಗ್ತಾ ಇರುವಾಗ ಜಾನಪದದ ಕಲೆಗಳು ಎಲ್ಲವೂ ಸೊರಗುವುದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಇಂಥ ಸಂದರ್ಭದಲ್ಲಿ ಇವತ್ತು ಯಕ್ಷಗಾನ ಆ ಜಾನಪದದ ಕಲೆಯಲ್ಲಿ ಒಂದಾದಂಥ ಅದು ಎಂದೂ ಸೊರಗದೆ ಇವತ್ತಿನ ಕಾಲಕ್ಕೆ ಸರಿಯಾಗಿ ಅದು ಮೇಲ್ದರ್ಜೆಗೆ ಕಾಲದಲ್ಲಿ ಹೋಗೋದು ನಮಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಇವತ್ತು ಯಕ್ಷಗಾನ ಒಂದು ಕಾಲದಲ್ಲಿ ಹೀಗಿತ್ತು ಅಂತ ಹೇಳುವಂಥದ್ದಲ್ಲ, ಒಂದು ಕಾಲದ ಜೊತೆ ಈ ಕಾಲದಲ್ಲೂ ಕೂಡ ಅದು ಪ್ರತಿ ಸಮಯದಲ್ಲೂ ಕೂಡ ಮೇಲ್ದರ್ಜೆಗೆ ಹೋಗೋದು. ಅದೇ ರೀತಿ ಅದಕ್ಕೆ ಕಾಲದಲ್ಲಿ ದೇವರು ಬೇರೆ ಬೇರೆ ರೀತಿಯ ಹಿಮ್ಮೇಳ, ಮುಮ್ಮೇಳ, ಸಂಗೀತಕರು ಹೀಗೆ ಅದನ್ನು ಎಲ್ಲ ದೃಷ್ಟಿಯಲ್ಲೂ ಆ ಕಲೆಯನ್ನು ಸಮರ್ಥಕವಾಗಿ ಬೆಳೆಸಿಕೊಂಡು ಹೋಗೋದು ನಮಗೆ ಭಾಳ ಸಂತೋಷ. ಈಗಂತೂ ಇಡೀ ಜಗತ್ತಲ್ಲಿ ಜಾನಪದದ ಕಲೆಗಳಲ್ಲಿ ಯಕ್ಷಗಾನ ಎಂಬುದು ಅದು ನಂಬರ್ 1 ಸ್ಥಾನದಲ್ಲಿ ಇವತ್ತು ಇದೆ ಎಂಬುದನ್ನು ನಾವು ಭಾಳ ಧೈರ್ಯದಲ್ಲಿ ಹೇಳ್ಬೋದು, ಭಾಳ ಸಂತೋಷದಲ್ಲಿ ಹೇಳ್ಬೋದು. ಈ ದೃಷ್ಟಿಯಲ್ಲಿ ಹಿಂದೆ ಇದನ್ನು
ಬಹಳಷ್ಟು ಗುರು ಶಿಷ್ಯರ ಸಂಬಂಧದಲ್ಲಿ ಇದ್ದಿರಬಹುದು. ಆಮೇಲೆ ರಾಜ ಮಹಾರಾಜರುಗಳು ಇದನ್ನು ಪ್ರೋತ್ಸಾಹಿಸಿಕೊಂಡು ಹೋಗಿದ್ದಿರಬಹುದು. ಈಗಂತೂ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಅದರ ಜೊತೆಯಲ್ಲಿ ನಾವೆಲ್ಲ ಸೇರಿಕೊಂಡು ಈ ರೀತಿ ಇದನ್ನು ಬೆಳೆಸಿಕೊಂಡು ಹೋಗುವುದು ಇದು ಭಾಳ ಹೆಮ್ಮೆಯ ವಿಷಯ ಅಂತ ಹೇಳಿಕೊಂಡು, ನನಗೆ ಇವತ್ತು ಪಟ್ಲ ಸಂಭ್ರಮದಲ್ಲಿ ಒಂದು ಸನ್ಮಾನವನ್ನು ಮಾಡಿದ್ದು ನನಗೂ ಕೂಡ ನನ್ನ ಜೀವನದಲ್ಲಿ ಪರಮಶ್ರೇಷ್ಠವಾದಂಥ ಒಂದು ಅನುಭವ. ಎಷ್ಟೋ ಬಾರಿ ಇಂಥ ಕೆಲಸವನ್ನು ನಾನು ಜೀವನದಲ್ಲಿ ಬೇಕಾದಷ್ಟು ಮಾಡಿದಾಗ ಪ್ರತಿ ಸಲವೂ ಸನ್ಮಾನ ಮಾಡುವಾಗ ಭಾಳ ಸಜ್ಜನ ಸನ್ಮಾನಿತರು ಹೇಳೋದಿದೆ, ನಮ್ಮನ್ನು ಯಾಕೆ ಈ ರೀತಿ ನನ್ನನ್ನು ಮೆರವಣಿಗೆಯಲ್ಲಿ ತರ್ತೀರಿ, ಯಾಕೆ ಈ ರೀತಿ ನನ್ನನ್ನು ಸನ್ಮಾನ ಮಾಡ್ತೀರಿ ಅಂತ ಹೇಳ್ತಾರೆ. ಈಗ ನನಗೆ ಅನಿಪಿಸ್ತದೆ, ನನಗೂ ಈ ರೀತಿ ಸನ್ಮಾನ ಮಾಡುವಾಗ ಇದರ ಕಷ್ಟ ಎಷ್ಟಾಗ್ತದೆ ತೆಗೆದುಕೊಳ್ಳೋರಿಗೆ ಎಂಬುದು ನನಗೆ ಅನುಭವಿಸುವಾಗ ಗೊತ್ತಾಗ್ತದೆ. ಎಲ್ಲಕ್ಕಿಂತ ಮುಖ್ಯ ಎಲ್ಲರ ಪ್ರೀತಿ, ವಿಶ್ವಾಸ, ನಂಬಿಕೆ. ಇದೇ ಹೃದಯದಲ್ಲಿ ಪ್ರೀತಿ ಇಟ್ಟುಕೊಂಡ್ರೆ ಅದೇ ಸರ್ವಶ್ರೇಷ್ಠವಾದಂಥ ಪ್ರೀತಿ ಅಂತ ನೆನೆಸಿಕೊಂಡು ಬೇಕಾದಷ್ಟು ಅನುಭವಗಳನ್ನು ನಮ್ಮ 75 ವರ್ಷದ ಜೀವನದಲ್ಲಿ ಮಾಡಿದೆವು. ಭಾಳ ಸುಂದರವಾದಂಥ ಕ್ಷಣ. ಇನ್ನು ಮುಂದೆಯೂ ಕೂಡ ಇದೇ ನಮ್ಮ ಮನಸ್ಸು, ಇದೇ ರೀತಿಯ ಕೆಲಸ ನಮ್ಮ ಜೀವನ ಪರ್ಯಂತ ಮಾಡುವಾಗೆ ಆ ದೇವರ ಅನುಗ್ರಹ, ಗುರು ಹಿರಿಯರ ಆಶೀರ್ವಾದ, ಸನ್ಮಿತ ಸಹಕಾರ ಒದಗಿ ಬರಲಿ. ಪಟ್ಲ ಫೌಂಡೇಶನ್ ಅಂತೂ ಇನ್ನೂ ಜಾಗತಿಕ ಮಟ್ಟದಲ್ಲಿ ಬೆಳೆದುಕೊಂಡು ಇನ್ನೂ ಬೇರೆ ಬೇರೆ ಆಯಾಮದಲ್ಲಿ ಯಕ್ಷಗಾನಕ್ಕೆ ಹೊಸ ಹೊಸ ರೂಪ ಕೊಡುವಲ್ಲಿ ಭಾಳ ದೊಡ್ಡ ಕೊಡುಗೆ ಆಗಲಿ. ಪಟ್ಲ ಸತೀಶ್ ಶೆಟ್ಟರವರು ಕೂಡ, ಅವರಿಗೂ ಕೂಡ ದೇವರ ಅನುಗ್ರಹ, ಗುರು ಹಿರಿಯರ ಆಶೀರ್ವಾದ ಸನ್ಮಿತರಿರಲಿ. ಎಲ್ಲವರ ಹಿಂದೆ ಇದ್ದಂಥ ನಾವು ಎಲ್ಲರೂ ಕೂಡ ಇವತ್ತು ಧನ್ಯರಾದೆವು ಅಂತ ಹೇಳಿಕೊಂಡು ಎಲ್ಲರಿಗೂ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.